हेलो फ्रेंड्स वेलकम टू प्रेमा रेसिपीಸ್। ಇವತ್ತು ನಾವು ಹಣ್ಣುಳ್ಳಿಕಾಯಿ ಮಸಾಲೆ ಸಾರು ಮಾಡೋದನ್ನ ನೋಡ್ಕೊಳ್ಳೋಣ। ಹಣ್ಣುಳ್ಳಿಕಾಯಿ ನಮಗೆ ಸೀಸನಲ್ಲಿ ಮಾತ್ರ ಸಿಗುತ್ತೆ। ಸೀಸನಲ್ಲಿ ಸಿಕ್ಕಿದಾಗ ಖಂಡಿತ ತಂದು ನೀವು ಒಂದ್ಸಲ ಮಾಡಿಕೊಂಡ್ರೆ ಪದೇ ಪದೇ ಯಾವಾಗ ಸೀಸನ್ ಬರುತ್ತೆ ಅಂತ ಕಾಯ್ತಾ ಇರ್ತೀರಾ, ಅಷ್ಟು ರುಚಿಯಾಗಿರುತ್ತೆ। ಮಾಡೋದು ಅಷ್ಟೇ, ಬರೀ 10 ನಿಮಿಷದಲ್ಲಿ ಫಟ್ ಅಂತ ನಾವು ಮಾಡ್ಕೊಳ್ಬೋದು। ಮಾಡೋ ವಿಧಾನ, ಸ್ಟವ್ ಮೇಲೆ ಪ್ಯಾನ್ ಬಿಸಿ ಮಾಡಿ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ। ಹಾಗೆ ಸ್ವಲ್ಪ ದೊಡ್ಡ ಸೈಜಿನ ಈರುಳ್ಳಿ ಒಂದು ಕಟ್ ಮಾಡಿ ಹಾಕ್ತಾ ಇದ್ದೀನಿ। ಈರುಳ್ಳಿ ಪೂರ್ತಿಯಾಗಿ ಬ್ರೌನ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ। ನಾವು ಯಾವುದೇ ಸಾರಿಗಾಗಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಸಾರು ಮಾಡ್ಕೊಳ್ಳೋದ್ರಿಂದ ಘಮ ಮತ್ತು ರುಚಿ ಎರಡೂ ಚೆನ್ನಾಗಿರುತ್ತೆ। ಹಾಗೆ ಇದರಲ್ಲೇ 1 ಇಂಚಷ್ಟು ಶುಂಠಿ, 7-8 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ। 1 ಇಂಚಷ್ಟು ಚಕ್ಕೆ ಮತ್ತು 5 ಅಥವಾ 6 ಲವಂಗ ಹಾಕ್ತಿದ್ದೀನಿ। ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಿದ್ದೀನಿ। ನಂತರ ಅರ್ಧ ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ। ಕಾಯಿ ತುರಿ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಅಂದರೆ ನಮಗೆ ಸಾರು ತುಂಬ ಗಟ್ಟಿ ಆಗುತ್ತೆ। ಅದರಿಂದ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಸಾಕಾಗುತ್ತೆ। ಇದು ಪೂರ್ತಿಯಾಗಿ ಫ್ರೈ ಆಯಿತು। ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ। ಇದರಲ್ಲೇ ಖಾರಕ್ಕೆ 7 ಅಥವಾ 8 ಒಣಮೆಣಸಿನ್ಕಾಯಿನ ಸೇರಿಸ್ತಿದ್ದೀನಿ। ನಿಮ್ಮ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ। ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ। ಇದರಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಸೇರಿಸಿ ಗಂಧ ಬರುತ್ತಲ್ವ ಆ ರೀತಿ ನುಣ್ಣಗೆ ರುಬ್ಕೊಳ್ಳೋಣ। ಅದಾದ ನಂತರ ನೋಡಿ, ನಾನು ಹಣ್ಣುಳ್ಳಿಕಾಯಿನ ಬಿಡಿಸಿಟ್ಕೊಂಡಿದ್ದೀನಿ। ನಮಗೆ ಹಣ್ಣುಳ್ಳಿಕಾಯಿ 2 ರೀತಿ ಬರುತ್ತೆ, ಲೈಟ್ ಗ್ರೀನಲ್ಲಿ ಬರುತ್ತೆ ಮತ್ತು ಈ ಕಲರಲ್ಲೂ ಬರುತ್ತೆ। ನೀವು ಯಾವುದಾದ್ರೂ ತೊಗೊಳ್ಬೋದು, ಎರಡೂ ಒಂದೇ ರುಚಿನಲ್ಲೇ ಇರುತ್ತೆ। ಹಾಗೆ ಇದನ್ನು ನೀಟಾಗಿ ಬಿಡಿಸಿ ತೊಳೆದು ನಂತರ ಸೇರಿಸ್ಕೊಳ್ಬೇಕು। ನಾನು ತೊಗೊಂಡಿದ್ದು 400 ಗ್ರಾಮ್ ಅಷ್ಟು, ಆದರೆ ಬಿಡಿಸಿದ ನಂತರ 250 ಗ್ರಾಮ್ ಅಷ್ಟು ಮಾತ್ರ ಹಣ್ಣುಳ್ಳಿಕಾಯಿ ಸಿಕ್ತು। ಓಕೆ, ಇದನ್ನೆಲ್ಲ ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ। ಅದಾದ ನಂತರ ಇದ್ರ ಜೊತೆಲಿ ತರಕಾರಿ ಹಾಕಬೇಕು। ನೋಡಿ, ನಾನು 3 ಬದನೆಕಾಯಿ ತೊಗೊಂಡಿದ್ದೀನಿ, ದೊಡ್ಡ ಸೈಜಿಂದು 1 ಆಲೂಗಡ್ಡೆ ತೊಗೊಂಡಿದ್ದೀನಿ। ಇಷ್ಟೇ ಅಂತಲ್ಲ, ನೀವು ಬೇರೆ ತರಕಾರಿನೂ ಸೇರಿಸ್ಬೋದು, ಅಂದರೆ ನವಿಲುಕೋಸು, ಬೀನ್ಸು, ಹೀರೆಕಾಯಿ, ಸೋರೆಕಾಯಿ ಈ ರೀತಿ ತರಕಾರಿಗಳನ್ನು ಇದ್ರ ಜೊತೆಯಲ್ಲಿ ಹಾಕ್ಕೊಳ್ಬೋದು। ಹಾಗೆ 2 ಟೊಮೊಟೊನು ಕಟ್ ಮಾಡಿಟ್ಟಿದ್ದೀನಿ। ಈಗ ಈ ತರಕಾರಿಗಳನ್ನೆಲ್ಲ ನಾವು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ। ಒಟ್ಟೊಟ್ಟಿಗೆ ಎಲ್ಲ ಹಾಕಿ ಒಂದೇ ಪಾಟಲ್ಲಿ ನಾವು ಫಟಾಫಟ್ ಅಂತ 10 ನಿಮಿಷದಲ್ಲಿ ನಾವು ಸಾರನ್ನು ಮಾಡ್ಕೊಳ್ಬೋದು। ಈಗ ನಾವು ರುಬ್ಬಿಟ್ಟಿರೋ ಅಂಥ ಮಸಾಲೆನೂ ಸೇರಿಸ್ಕೊಳ್ಳೋಣ। ಅದಾದ ನಂತರ ಅದೇ ಮಿಕ್ಸಿ ಜಾರಲ್ಲೇ 1 ಗ್ಲಾಸಷ್ಟು ನೀರನ್ನು ಹಾಕಿ ತೊಳೆದು ಆ ನೀರನ್ನು ಹಾಕ್ಕೊಳ್ತಿದ್ದೀನಿ। ಈಗ ನಾವು ಮೊದಲು ಚೆಕ್ ಮಾಡಿ ನೀರು ಸಾಕಾಗಲಿಲ್ಲ ಅಂದರೆ ಸೇರಿಸ್ಕೊಳ್ಬೋದು। ಒಂದೇ ಸಲ ನೀರು ಹಾಕ್ಬಿಟ್ರೆ ಸಾರು ತುಂಬ ನೀರಾಗೋಗುತ್ತಲ್ವ, ಅದರಿಂದ ಒಂದು ಸಲ ಚೆಕ್ ಮಾಡ್ಕೊಳ್ತಿದ್ದೀನಿ। ನೋಡಿ, ಒಂದು ಸ್ವಲ್ಪ ಗಟ್ಟಿಯಾಗೇ ಇದೆ, ಅದರಿಂದ ಮತ್ತೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೀನಿ। ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ। ಸಾರಿಗೆ ಯಾವಾಗಲೂ ಅಷ್ಟೇ ಕಲ್ಲುಪ್ಪನ್ನೇ ಹಾಕ್ಕೊಳ್ಳಿ। ಹಾಗೆಯೇ ಚಿಟಿಕೆಯಷ್ಟು ಅರಿಶಿನೂ ಸೇರಿಸ್ಕೊಳ್ತೀನಿ। ಈಗ ಇದನ್ನು ಅಷ್ಟೇ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ನಂತರ ಕುಕ್ಕರ್ಲಿ ಕ್ಲೋಸ್ ಮಾಡಿ 3 ಅಥವಾ 4 ವಿಸಿಲ್ ಕೂಗಿಸ್ಕೊಳ್ಳೋಣ। ಹಣ್ಣುಳ್ಳಿಕಾಯಿ ಸಾಫ್ಟಾಗಿ ಬೇಕು ಅಂದರೆ ನೀವು 4 ವಿಸಿಲ್ ಕೂಗಿಸ್ಕೊಳ್ಳಿ, ಕರೆಕ್ಟಾಗಿ ನಮಗೆ ಬೇಯುತ್ತೆ। ಓಕೆ ಫ್ರೆಂಡ್ಸ್, ಈಗ 4 ವಿಸಿಲ್ ಆಯಿತು। ವಾವ್, ಸಾರು ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ। ಸಾರು ಗಟ್ಟಿಯಾಗಿದೆ। ನಿಮ್ಗೆ ಇಷ್ಟು ಗಟ್ಟಿ ಬೇಡ ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಒಂದು ಸಲ ಕುದಿಸ್ಕೊಂಡ್ಬಿಟ್ರೆ ನಮಗೆ ಕರೆಕ್ಟಾಗಿರುತ್ತೆ। ನೋಡಿ, ಹಣ್ಣುಳ್ಳಿಕಾಯಿನೂ ಅಷ್ಟೇ ಸಾಫ್ಟಾಗಿ ಬೆಂದಿದೆ, ತರಕಾರಿನೂ ಬೆಂದಿದೆ। ಓಕೆ, ಸಾರಂತೂ ರೆಡಿ ಆಯಿತು। ಈಗ ಒಗ್ಗರಣೆ ಹಾಕ್ಕೊಳ್ಳೋಣ। ಸ್ಟವ್ ಮೇಲೆ ಒಗ್ಗರಣೆ ಪ್ಯಾನ್ ಬಿಸಿ ಮಾಡಿ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ। ಹಾಗೆಯೇ ಸ್ವಲ್ಪ ಸಾಸಿವೆನೂ ಸೇರಿಸ್ಕೊಳ್ತೀನಿ। ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ 2 ಕಡ್ಡಿ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ಸಹ ರೆಡಿ ಆಗೋಯ್ತು। ಒಗ್ಗರಣೆನ ನಾವು ಸಾರಲ್ಲಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಹಣ್ಣುಳ್ಳಿಕಾಯಿ ಸಾರು ರೆಡಿ ಆಗೋಯ್ತು। ಬೆಳಗ್ಗೆ ಟೈಮ್ಗಾದರೆ ಚಪಾತಿ, ದೋಸೆ, ಇಡ್ಲಿ, ಪೂರಿ ಜೊತೆ ಮಾಡ್ಕೊಳ್ಬೋದು। ಮಧ್ಯಾಹ್ನ ಆದರೆ ಬಿಸಿ ಬಿಸಿ ಮುದ್ದೆ ಮತ್ತು ರೈಸ್ ಜೊತೆ ಮಾಡ್ಕೊಳ್ಬೋದು। ಒಂದು ಸಲ ಮಾಡಿಕೊಂಡ್ರೆ 2 ಟೈಮ್ಗೂ ಆಗುತ್ತೆ, ಟೈಮೂ ನಮಗೆ ತುಂಬಾ ಸೇವ್ ಆಗುತ್ತೆ। ಇವತ್ತಂತೂ ನಾನು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀನಿ। ನೋಡಿ, ಈ ರೀತಿ ಸಿಂಪಲಾಗಿ ನಾನು ಸರ್ವ್ ಮಾಡ್ಕೊಳ್ತಿದ್ದೀನಿ। ನಿಮಗೂ ಇಷ್ಟ ಆಯ್ತಲ್ವಾ? ಖಂಡಿತ ಸೀಸನ್ ಹೋಗೋಷ್ಟರಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ। ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ। ಥ್ಯಾಂಕ್ ಯು।